ಪ್ರಪಂಚ ಪರ್ಯಟನೆ. ಸಮಸ್ಯೆಗಳು ಒಂದಲ್ಲ ಎರಡಲ್ಲ ನೂರಾರು ಇದ್ದಾವೆ. ಅದೆಲ್ಲನೂ ಕೂಡ ಯಾವ ರೀತಿ ಬಗೆಹರಿಸಬೇಕು ಅಂತ ಆದಷ್ಟು ಶೀಘ್ರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದು. ಜೂನ್ 4ನೇ ತಾರೀಕು 1884ನೇ ಇಸವಿ ಮೈಸೂರು ಸಂಸ್ಥಾನದ ಇತಿಹಾಸದಲ್ಲಿ ಒಂದು ದೊಡ್ಡ ವಿಜೃಂಭಣೆಯಿಂದ ಆಚರಿಸಿರ್ತಕ್ಕಂತಹ ಒಂದು ಸುದಿನ. ಅಂದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನನವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆಗಳನ್ನು ನಾವು ನೆನಪಿಸಿಕೊಳ್ಳುವುದಾದರೆ ಮೈಸೂರು ಸಂಸ್ಥಾನಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಇಂದಿನ ಈ ರಾಜಕೀಯದ ವ್ಯವಸ್ಥೆಯಲ್ಲಿ ಅವರ ಒಂದು ಕೊಡುಗೆಗಳನ್ನು ಮುಂದೆ ನೋಡಬೇಕಾದ್ರೆ ಅವರ ಯೋಚನೆ ಹೇಗಿತ್ತು, ಅವರ ದೂರ ದೃಷ್ಟಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಎಷ್ಟೊಂದು ಉದಾಹರಣೆಗಳಿವೆ. ಆರ್ಥಿಕ ಧನಿಕರ ನಾಡನ್ನ ಆಳಿದ ಮಹಾಪ್ರಭು ಯುಗ ಪುರುಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಅಶ್ರು ಮಂಡಳಿ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಇಂದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವವನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ಹಾಗೂ ಸಂಸ್ಥಾನ ಗೀತೆ, ಕನ್ನಡದ ಕನ್ನಡಿ ತಂಡ ಹಾಗೂ ಅರಸು ಸಂಸ್ಥಾ ಸದಸ್ಯರುಗಳಿಂದ ಪ್ರಾರ್ಥನೆ ಹಾಗೂ ಸಂಸ್ಥಾನ ಗೀತೆ. ದಯಮಾಡಿ ಎಲ್ಲರೂ ಗೌರವಪೂರ್ವಕವಾಗಿ ಎದುರಿಸಬೇಕಾಗಿ ಕೋರಿದ್ದೇವೆ.
ಮೆರವಣಿಗೆಗೆ ಚಾಲನೆ ದೊರೆಯಲಿದೆ. ಈ ಚಾಲನೆ ಕೊಡಲು ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಮಾತೋಶ್ರೀ ಮಹಾರಾಣಿಯವರಿಗೆ ಅರಸು ಮಂಡಳಿ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಶ್ರೀಮಂತ್ ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಂಸದರು, ಮೈಸೂರು ಲೋಕಸಭಾ ಕ್ಷೇತ್ರ, ಇವರು ಸಹ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪರಮಪೂಜ್ಯ ಶ್ರೀ ಎಂ.ಎಲ್. ಶ್ರೀ ಮಠಾಧಿಪತಿಗಳು ಮಂಟೇಶ್ವರಿ ಮಠದಲ್ಲಿ ಆದಿ ವನಮಾಲಿ ಮತ್ತು ಕಬಡ್ಡಿ ಕ್ಷೇತ್ರ ಅವರು ಸಹ ಇಂದಿನ ಒಂದು ಸಮಾರಂಭಕ್ಕೆ ಆಗಮಿಸಿ ಆಶ್ರಯಿಸಿದ್ದಾರೆ. ಅವರಿಗೂ ಸಹ ಹಾಗೂ ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶ್ರೀ ವತ್ಸಾರವರು, ಮಾನ್ಯ ಶಾಸಕರು ಕೃಷ್ಣರಾಜ ಕ್ಷೇತ್ರ, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಅರಸು ಮಂಡಳಿ ಸಂಘ ಹಾಗೂ ಇತರ ಅರಸು ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೂರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು. ಅವರು ಭಕ್ತಿಗೆ ಬೆಂಗಳೂರಿನಲ್ಲಿ ಕೆಲಸವಿರುವುದರಿಂದ ಅಂತ ಲೇಖನವನ್ನು ಭಕ್ತಿಗೆ ಹೇಳಿದ್ದಾರೆ. ಅವರು ಕೂಡ ನಮ್ಮ ಜನಾಂಗದ ಹಾಗೂ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಈ ಸಮಾರಂಭದಲ್ಲಿ ಗಣ ಉಪಸ್ಥಿತಿ ಪರಮಪೂಜ್ಯ ಶ್ರೀ ಜ್ಞಾನಾನಂದ ಚನ್ನರಾಜರ ಪೀಠಾಧಿಪತಿಗಳು, ಮಂಟೇಶ್ವರಿ ಮಠ ಮತ್ತು ಕೊಪ್ಪೇಗೌಡರು ಹಾಗೂ ಕಬಡ್ಡಿ ಕ್ಷೇತ್ರ ಇವರು ಸಮಾರಂಭಕ್ಕೆ ಆಗಮಿಸಬೇಕಿತ್ತು. ಹಾಗೂ ಸಭೆಗಳಿಂದ ಹಾಗೂ ಸಹ ನಮ್ಮ ಜನಾಂಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತೋರ್ವ ಮಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ವರುಣ್ ಲಿಂಗರಾಜರ ಧರ್ಮಾಧಿಕಾರಿಗಳು, ಪೂರ್ವಕರ್ನಾಟಕ ಕ್ಷೇತ್ರ ಒಡೆಯರಾದವರು, ಇವರಿಗೂ ಸಹ ಹಾಗೂ ಈ ಸಮಾರಂಭಕ್ಕೆ ವರ್ಮ ಹಾಗೂ ಚರಮ
ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲ ಸಂಸ್ಕೃತಿಯ ಕೊಂದೆಗಳಿಗೂ ಸಹ ಅರಸು ಮಂಡಳಿ ಹಾಗೂ ಇತರ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತ ಎಸ್ ಭರತ್ ಅವರಿಗೂ ಸ್ವಾಗತ ಹಾಗೂ ಅಭಿನಂದನೆಗಳು. ಈಗ ಕಾರ್ಯಕ್ರಮ ನಾಲ್ವಡಿ ಮಹಾಪ್ರಭು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಮಹಾರಾಣಿಯವರು, ಮಹಾರಾಜರು ಹಾಗೂ ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಪ್ರಾರ್ಥನೆ. ಎಲ್ಲರೂ ಸಹಕಾರ ಮಾಡೋ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಲಿಕ್ಕೆ ನಾವೇ ಭಾವನೆ ಮತ್ತೆ ನಮ್ಮ ಪೂಜೆ ಕೃಷ್ಣ ಬಗ್ಗೆ ಹೇಳ್ಬೇಕಾದ್ರೆ ಅವರು ಮನೆ ಸೊಸೆಯಾಗಿ ನಾನು ಮಾತಾಡೋ ದರ್ಶನ ಕಾಣಲ್ಲ ಅಂದ್ಬಿಟ್ಟು ಇಷ್ಟೇ ಮಾತ್ರ ಹೇಳ್ತಿದ್ದಾರೆ. ಅವರ ನಮ್ಮ ಈಗಿನ ರಾಜಕಾರಣಿಗಳಿಗೆ ಆಡಳಿತ ಅಧಿಕಾರಿಗಳಿಗೆ ಅವರ ಪ್ರೇರಣೆಯಾಗಿ ಅವರು ಹಿಂದೆ ಹಾಕೊಟ್ಟಿರೋ ಕಾರ್ಯಕ್ರಮಗಳನ್ನು ಅದನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲರ ಜೊತೆ ಅನುಕೂಲವಾಗಿ ಆಡಳಿತ ನಡೆಸಿಕೊಡಿ ಅಂತ ಹೇಳಿ ಚೆನ್ನಾಗಿ ಏನನ್ನು ಹೇಳಬೇಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಹ್ವಾನ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದಗಳಿಗೆ ಅವರ ಸುವರ್ಣಯುಗ ಮತ್ತೆ ಮರುಕಳಿಸಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದಂತಹ ಶ್ರೀಮಂತ ಮಹಾರಾಣಿಯವರಿಗೆ ಅನಂತ ಧನ್ಯವಾದಗಳು. ಈಗ ಶ್ರೀಮನ್ ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಸಂಸದರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಅವರು ಎಲ್ಲರನ್ನ ಉದ್ದೇಶಿಸಿ ಮಾತುಗಳಾಡಬೇಕಾಗಿ ಪ್ರಾರ್ಥನೆ. ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಮೆರವಣಿಗೆಗೆ ಚಾಲನೆ ನೀಡುವಂಥದ್ದು ದೃಷ್ಟಿಯಲ್ಲಿ ಗಾಯರಾದ ಈ ಸಂಸ್ಥೆಯ ಮಹಾಪೋಷಕರಾದಂತಹ ಡಾಕ್ಟರ್ ಪ್ರಮೋದದೇವಿ ಶ್ರೀಮಂತ ನರಸಿಂಹರಾಜ ಒಡೆಯರ್ ಅವರು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೀ ಎಲ್ ರಾಜಶ್ರೀ ಶ್ರೀಕಂಠ ಸಿದ್ಧಲಿಂಗರಾಜ ಅವರು ಮಠಾಧಿಪತಿಗಳು ಮಂಟೇಸ್ವಾಮಿ ಮಠ ಹಳ್ವಳ್ಳಿ ಅವರು ಇಲ್ಲಿಗೆ ಆಗಮಿಸಿ ಈ ಸಂಸ್ಥೆಯ ಒಂದು ಸದಸ್ಯರು ಸಹ, ಸಮಿತಿ ಸದಸ್ಯರು ಸಹ ಅವರೆಲ್ಲ ಬಂದು ನಮಗೆ ಪ್ರೇರಣೆ ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಪರಮಪೂಜ್ಯ ಶ್ರೀ ವರುಣ್ ಲಿಂಗರಾಜ್ ಅವರು, ಟಿ ಪಿ ಭರತ್ ಅವರು ಕೂಡ ಇಲ್ಲಿಗೆ ಬಂದು ಮಾರ್ಗದರ್ಶನ ನೀಡಿರೋದು ನಮ್ಮೆಲ್ಲರಿಗೂ ಸಂತೋಷ. ಎಲ್ಲರ ಪರವಾಗಿ ಅವರು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹಸು ಮಂಡಳಿ ಸಂಘದ ಎಲ್ಲ ಇನ್ನು ಸಮಿತಿ ಸದಸ್ಯರಿದ್ದಾರೆ, ಎಲ್ಲ ಒಂದು ಹಸು ಸಮುದಾಯದ ಎಲ್ಲ ಸದಸ್ಯರಿಗೆ ಇವತ್ತು ಹಿರಿಯರಿಂದ ಆಗಮಿಸಿರುವಂಥದ್ದೆಲ್ಲ ನಮ್ಮ ರೈತ ಬಂಧುಗಳೇ ಮತ್ತೆ ಅನೇಕ ಒಂದು ಸಂಘ ಸಂಸ್ಥೆಗಳಿಂದ ಬಂದಿರುವಂಥದ್ದು ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಈ ರಾಜಶ್ರೀ ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮ ಇವತ್ತು ಕಳೆದ ಒಂದು 10 ವರ್ಷದಿಂದ ಅದ್ದೂರಿಯಾಗಿ ಅರಸೂರು ಮಂಡಳಿ ಇವತ್ತು ಒಂದು ಮೆರವಣಿಗೆಯನ್ನು ಸಂಘಟಿಸಿ ಅನೇಕ ಒಂದು ಜನಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು ಹಸು ಏನು ಸ್ಕೂಲ್ ವಾತಾವರಣ ಇದೆ ಅದನ್ನ ಬಳಸ್ಕೊಂಡು ಈ ಒಂದು ಮೆರವಣಿಗೆಗೆ ಪ್ರಾರಂಭ ಕೊಡ್ತಾ ಇರೋದು ನಿಜಕ್ಕೂ ಒಂದು ನಾವು
ಮೆಚ್ಚಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಯಾಕಂದರೆ ಅವಾಗ ನಮ್ಮ ಅಷ್ಟಮಂದಿ ಸಂಘ ಅದೊಂದು ಒಳ್ಳೆಯ ಜಾಗದಲ್ಲಿ ಇದ್ರೂ ಸಹ ಅಲ್ಲಿ ಒಂದು ಜಾಗ ಜಾಸ್ತಿ ಇಲ್ಲ, ವಿಸ್ತಾರವಾದಂತಹ ಒಂದು ಬೀದಿಯೂ ಸಹ ಇಲ್ಲ. ಇಲ್ಲಿ ನಮಗೆ ಒಳ್ಳೆಯ ಅವಕಾಶ ಇದೆ. ಆ ಒಂದು ಬೆಳವಣಿಗೆಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ಬರೋ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾಗಿದೆ. ಮತ್ತೆ ಏನು ಅನೇಕ ಸಂಘಗಳಿದ್ದಾವೆ, ನಮ್ಮದು ಅತ್ಯಂತ ಒಂದು ಸಣ್ಣ ಒಂದು ಸಮುದಾಯ, ಇನ್ನು ಅದರಲ್ಲಿ ಸುಮಾರು ಒಂದು 50,000 ಜನ ಇರುತ್ತೆ ಕಡಿಮೆ. ಅದರಲ್ಲೇ 17 ಸಂಘ ಸಂಸ್ಥೆಗಳು ಇದ್ದಾವೆ. ರಾಯರ ಗಮನಕ್ಕೂ ತರ್ತಾ ಇದೆ. ಅದರಲ್ಲೇ 17 ಸಂಘ ಸಂಸ್ಥೆ ಇದ್ರೆ ನಮ್ಗೆ ಒಂದು ಏನು ಇಂಥ ಒಂದು ಸಣ್ಣ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯಲ್ಲಿ ಇಷ್ಟೊಂದು ಸಂಘದ ಅವಶ್ಯಕತೆ ನನ್ನ ಪ್ರಕಾರ ಬೇಕಾಗಿದೆ. ಒಂದೇ ಸಂಘ ಅಥವಾ ಇಂಥ ಒಂದು ವೇದಿಕೆಯಲ್ಲಿ ಒಂದು ಸಮುದಾಯದಲ್ಲಿ ಕೆಲಸ ಮಾಡೋದು ಅತ್ಯಂತ ಅವಶ್ಯಕವಾಗಿದೆ. ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದೇ ಒಂದು ಸಮುದಾಯ ಎಲ್ಲ ಕಡೆಯೂ ಕೂಡ ವ್ಯತ್ಯಾಸಗಳಿದೆ. ಆದರೆ ಕೆಲವು ವೇದಿಕೆಯಲ್ಲಿ ನಮ್ಮ ಏಕತೆಯನ್ನು ತೋರಿಸೋದಕ್ಕೆ ಅದು ಒಂದು ಅವಕಾಶ. ಇಂಥ ವೇದಿಕೆಗಳು ಅದು ಶ್ರೀಮನ್ ಮಹಾರಾಜರ ಸರ್ವ ಜನಾಂಗದ ನಾಯಕರು ಆ ಒಂದು ಅಂಥ ಸಂದರ್ಭದಲ್ಲಿ ನಮ್ಮದೇ ಜನಾಂಗದಲ್ಲಿ ಒಂದು ಏಕತೆ ತೋರಿಸ್ಕೊಳ್ಳೋದು ಅತ್ಯಂತ ಒಂದು ಅವಶ್ಯಕವಾದಂತಹ ಒಂದು ಕೆಲಸ ಆಗಬೇಕಾಗಿದೆ. ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಲಿ ಅಂತ ಹೇಳ್ತಾ, ಶ್ರೀಮನ್ ಮಹಾರಾಜರ ಬಗ್ಗೆ ನಾನು ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ, ಅನೇಕರಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಅದು ತಿಳಿದಿರ್ತಕ್ಕಂಥ ಸಂಗತಿ. ಆದರೂ ಸಹ ಅವರ ಒಂದು ಒಳ್ಳೆ ಕೆಲಸ, ಒಳ್ಳೆ ಕೊಡುಗೆ, ಅಪಾರವಾದಂತಹ ಒಂದು ಏನು ಇವತ್ತು ಒಂದು ಸಾಧನೆ ಅದನ್ನ ಎಲ್ಲ ಸ್ಮರಣೆ ಮಾಡೋದು, ಅದಕ್ಕೆ ಒಂದು ನಿಜವಾದಂತಹ ಗೌರವ ಕೊಡಬೇಕು. ಅಂದ್ರೆ ಮತ್ತೊಮ್ಮೆ ಆ ಒಂದು ಸುವರ್ಣ ಯುಗಕ್ಕೆ ಈ ಒಂದು ಏನು ವಿಕಸಿತ ಭಾರತ ಇದೆ, ಅದರಲ್ಲಿ ಒಂದು ವಿಕಸಿತ ಕರ್ನಾಟಕಕ್ಕಾಗಿ ನಾವು ಕೆಲಸವನ್ನು ಮಾಡಿದ್ರೆ ನಿಜವಾದಂತಹ ಒಂದು ಮರ್ಯಾದೆ ಕೊಡುವಂಥ ಕೆಲಸ. ಯಾಕಂದ್ರೆ ಅವರು ನಮ್ಮ ಹಿರಿಯರ ಕಥೆಗಳಲ್ಲಿ ಆ ಒಂದು ಇತಿಹಾಸದ ಪುಟಗಳಲ್ಲಿ ನಾವು ಓದುವಾಗ ಆ ಒಂದು ರೋಮಾಂಚನ ಆಗುತ್ತೆ. ಆದ್ರೆ ಮುಂಬರುವ ಪೀಳಿಗೆಗೂ ಕೂಡ ಅವರಿಗೆ ಒಂದು ನಮ್ಮ ಕಾಲದ ಒಂದು ಅಥವಾ ಅವ್ರ ಕಾಲದಲ್ಲಿ ಒಂದು ಒಳ್ಳೆ ಸುವರ್ಣ ಯುಗ ನೋಡುವಂತ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಅದಕ್ಕೂ ಕೂಡ ಈ ಒಂದು ವೇದಿಕೆ ಪ್ರೇರಣೆ ಆಗಲಿ, ಈ ಒಂದು ವೇದಿಕೆ ಮೂಲಕ ಅದೊಂದು ಒಳ್ಳೆ ಹೋರಾಟ ನಡೀಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಒಂದು ನರಸಿಂಹಮಂಡಳಿ ಜೊತೆಗೆ ಇವತ್ತು ಇನ್ನೊಂದು ನಾಲ್ಕು ವೇದಿಕೆಯನ್ನು ಕೂಡ ಇವತ್ತು ನಮಗೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಇದೆ. ಅನೇಕ ಒಂದು ಶಿಬಿರಗಳು, ಆರೋಗ್ಯ ಶಿಬಿರಗಳು ಮತ್ತೆ ಕೌಶಲ್ಯ ಅಭಿವೃದ್ಧಿ ಇತ್ಯಾದಿಗಳು ಕೂಡ ಇದರ ಮೂಲಕ ನಡೀತಾ ಇದೆ. ಈಗಾಗಲೇ ಇವತ್ತು ಸುಮಾರು 1,00,000 ಜನ ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯಲ್ಲಿ ಒಂದು ಅನ್ನಸಂತರ್ಪಣೆ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಮೈಸೂರಿನ ಅನೇಕ ಕಡೆ, ಹುಣಸೂರು, ಪ್ರಿಯಾಪಟ್ಟಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಅನ್ನಸಂತರ್ಪಣೆ ಎಲ್ಲ ಕಡೆ ನಡೆದಿದೆ. ಬೆಟ್ಟದಲ್ಲೂ ಕೂಡ ಇವತ್ತು ಅದಕ್ಕೆ ಒಂದು ಚಾಲನೆ ಕೊಟ್ಟು ಬಂದಿದೆ. ಸೊ ಇಂಥ ಒಂದು ಸೇವೆ, ಒಂದು ಭಾವನೆ ಅಳವಡಿಸುವ ರೀತಿಯಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಈ ದಿನ ಹೆಚ್ಚು ವೇದಿಕೆ ಕಾರ್ಯಕ್ರಮಗಳು, ಹೆಚ್ಚು ದೊಡ್ಡ ಮಟ್ಟದಲ್ಲಿ ಜನ ಸೇರಿಸುವಂತ ಕಾರ್ಯಕ್ರಮ ನಾವೇ ನಮಗೆ ಸೇವೆ ಮಾಡುವಂಥದ್ದು ಒಂದು ಭಾವನೆಯಿಂದ ಈ ದಿನ ಆಚರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯವಾಗಿ. ಆ ಒಂದು ಭಾವನೆಯೊಂದಿಗೆ ಈ ದಿನ ನಾವು ಮುಂದುವರಿಬೇಕಾಗಿದೆ. ಸೇವೆಗಾಗಿ ನಾವು ಈ ದಿನ ಸಮರ್ಪಣೆ ಮಾಡುವಂಥದ್ದು ನಮ್ಮೆಲ್ಲರ ಗುರಿ ಆಗಬೇಕಾಗಿದೆ ಅಂತ ನಮ್ಮ ಇಚ್ಛೆ. ಸೊ ಆ ನಿಟ್ಟಿನಲ್ಲೂ ಕೂಡ ಎಲ್ಲರ ಒಂದು ಸಹಕಾರ ಇರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಅನೇಕರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಯಶಸ್ವಿ ಮಾಡಿದರೆ, ಮೆರವಣಿಗೆ ಕೂಡ ಆಗಲಿ. ಇನ್ನು ಬೇಸಿಗೆ ಕಾಲ ಬಹಳಷ್ಟು 2 ಅವರ್ ಮೆರವಣಿಗೆ ನಡೀಬೇಕಾಗಿದೆ. ಆದಷ್ಟು ವೇಗವಾಗಿ ಅದನ್ನು ಪ್ರಾರಂಭ ಕೊಟ್ಟು ಇವತ್ತು ನಮಗೆ ಬಹಳ ಸಂತೋಷ. ಹಿರಿಯೂರಿಂದ ನಮ್ಮ ಎಲ್ಲ ರೈತ ಬಂಧುಗಳು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಏನು ಜನರಿದ್ದಾರೆ ಅವ್ರ ಜೊತೆಗೆ ಅವ್ರಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ನಮ್ಮೆಲ್ಲರಿಗೂ ತಿಳಿದಿದೆ. ಆ ವಾಣಿ ವಿಲಾಸ ಸಾಗರ ಮತ್ತೆ ಇಡೀ ಚಿತ್ರದುರ್ಗದಲ್ಲಿ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ನಡೆದಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಇನ್ನಷ್ಟು ಸೌಲಭ್ಯಗಳು ಒದಗಿಸಬೇಕಾಗಿದೆ, ಇನ್ನಷ್ಟು ಒಂದು ಅಭಿವೃದ್ಧಿ ಆಗಬೇಕಾಗಿದೆ. ಇನ್ನು ಅದೆಲ್ಲ ನೀರಾವರಿ ಇದ್ರೂ ಸಹ ಒಂದು ರೀತಿಯ ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಇನ್ನು ಹಿಂದೆ ಇರ್ತಕ್ಕಂಥದ್ದು ಒಂದು ಜಿಲ್ಲೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಅವ್ರ ಕಡೆ ಇರಲಿ. ಇನ್ನು ಇವತ್ತು ಅವರು ನಮ್ಮ ಒಂದು ಮೈಸೂರು ಬಂದಿದ್ದಾರೆ, ಬಹುಶಃ ಭವಿಷ್ಯದಲ್ಲಿ ನಾವು ಅವ್ರ ಕಡೆ ಹೋಗಿ ಅಲ್ಲಿ ದೊಡ್ಡ ಆಚರಣೆ ಮಾಡೋ ಮೂಲಕ ಅಲ್ಲಿಗೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಒಂದು ಪ್ರೇರಣೆ ಒಂದು ಕೆಲಸ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದು ಬರೀ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಪ್ರತಿ ಒಂದು ತಿಂಗಳಿಗೆ ಮತ್ತೆ ಸತತವಾಗಿ ಮೈಸೂರು ಎದುರಿಸಿರುವಂಥದ್ದು ಎಲ್ಲ ಏನು ಸಮಸ್ಯೆಗಳಿದೆ ಅದಕ್ಕೆ ಅದನ್ನ ಬಗೆಹರಿಸುವ ದೃಷ್ಟಿಯಲ್ಲಿ ಈ ವೇದಿಕೆಯನ್ನು ನಾವು ಬಳಸುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಸೊ ಅದಕ್ಕಾಗಿ ಕೂಡ ಒಂದು ಹೆಜ್ಜೆ ಇಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ಶ್ರೀ ಮಹಾರಾಜ ನಾಲ್ವಡಿ ಕೃಷ್ಣ ಕಡೆಯವರ ಜಯಂತಿಯ ಶುಭಾಶಯಗಳು
ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆ ಬರುವ ವರ್ಷಗಳಲ್ಲಿ ಮತ್ತೆ ಆದ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ. ಪ್ರಪಂಚ ಪರ್ಯಟನೆ.